ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಯೂಶುವಲ್ ಆಗಿ ನಾನೊಂದು ಇಂಟ್ರಡಕ್ಷನ್ ಹೇಳ್ತೀನಿ. ಏನಂತಂದ್ರೆ, ನಿಜವಾದ ಜ್ಯೋತಿಷ್ಯರು ಯಾರು? ಈಗ ನೋಡಿ, ಶನಿ ಗ್ರಹದ ಬಗ್ಗೆ, ಗುರು ಗ್ರಹದ ಬಗ್ಗೆ, ಗ್ರಹಣಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತ ಜ್ಯೋತಿಷ್ಯರನ್ನು ನೋಡ್ತಾ ಇರ್ತೀರ. ಇವರು ಯಾವುದೇ ಒಂದು ಪದ್ಧತಿನ ಅನುಸರಿಸ್ಲಿ, ಅವ್ರು ಜಮೀನಿನೋ ನಾಡಿನೋ ಇನ್ನೊಂದೋ, ಬಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅನ್ನು ಅವರಿಗೆ ಕೊಟ್ಟಾಗ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅವರು ಕೆಲವಾದ್ರೂ ಹೇಳ್ಬೇಕಾಗತ್ತೆ. ಘಟನೆಗಳಂದ್ರೆ ಎಕ್ಸಾಕ್ಟ್ ಘಟನೆ ಅನ್ನೋದಕ್ಕಿಂತ ನೋಡಿ, ಒಂದು ದಶಾ ಪೀರಿಯಡ್ ನಡೆಯುವಾಗ ಒಂದು ಟೆಂಡೆನ್ಸಿ ಅಂದ್ರೆ ಅದೊಂದು ಓವರ್ ಆಲ್ ಟ್ರೆಂಡ್ ನ ತೋರಿಸುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಇಂತಹ ಘಟನೆಗಳು ನಡೆಯೋ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಬೇಕು. ಇದು ನಮ್ಗೆ ಎಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ನಿಮ್ಮ ಭೂತಕಾಲವನ್ನು ಹೇಳಿದವರು ಭವಿಷ್ಯವನ್ನು ಕೂಡ ಹೇಳ್ತಾರೆ ಅಂತ ನಿಮಗೊಂದು ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಒಂದು ದಶೆ ಪೀರಿಯಡ್ ನಡೆಯುವಾಗ ಸಾಕಷ್ಟು ಇವೆಂಟ್ಸ್ ನಡೆಯೋ ಸಾಧ್ಯತೆ ಇರುತ್ತೆ. ಆ ಟ್ರೆಂಡ್ ನ ಕಂಡುಹಿಡಿಬೇಕು. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣ ದಶೆಯನ್ನ ಅವರು ಕರೆಕ್ಟ್ ಆಗಿ ಸಿಂಥಸೈಸ್ ಮಾಡ್ಬೇಕಾಗತ್ತೆ. ಇದು ಗೊತ್ತಿದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿತಾರೆ. ಅನಂತರದಲ್ಲಿ ಪರಿಹಾರಗಳನ್ನ ಸೂಚಿಸ್ತಾರೆ. ಪರಿಹಾರದಲ್ಲಿ ನೋಡಿ, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾನ, ದೃಢಕರ್ಮ, ಅದೃಢ ಕರ್ಮ ಅಂತೆಲ್ಲ ಇದೆ. ಇದರಲ್ಲಿ ಎಲ್ಲದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕೆಲವು ನಮ್ಮ ಕಂಟ್ರೋಲ್ ಇರುವಂತದ್ದು, ಮಾಡಿಫಿಕೇಶನ್ಗೆ ಸಾಧ್ಯತೆ ಇರುವಂತಹ ಕರ್ಮದಲ್ಲಿ ಬದಲಾವಣೆಗೆ ರೆಮಿಡೀಸ್ ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಋಷಿಗಳಿರುವಂತಹ ಮಂತ್ರ ಜಪಗಳು, ದಾನಗಳು, ಇಂಥದನ್ನ ಮಾತ್ರ ಸಿಂಪಲ್ ರೆಮಿಡೀಸ್ ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅನವಶ್ಯಕವಾಗಿ ಕಾಸ್ಟ್ಲಿ ಪೂಜೆಗಳು ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಲ್ಲ. ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಹೀಗೆ ಹಲವಾರು ತರದಿದೆ. ಈಗ ನೋಡಿ, ಜ್ಯೋತಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದನೇ ಬಹಳ ಜನ ಈ ನ್ಯೂಮರಾಲಜಿನ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಮರಾಲಜಿಗೂ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಟ್ಯಾರೆಟ್ ಕಾರ್ಡಿಗೂ ಎಲ್ಲ ವಿಚಾರಗಳು ಕೂಡ ಭಾರತೀಯ ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಸಂಬಂಧ ಇಲ್ಲ. ಸೊ ಇದನ್ನ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ನಾವು ನಿಜವಾದ ಜ್ಯೋತಿಷ್ಯನ ಕಂಡುಹಿಡಿಬಹುದು. ಅನಂತರದಲ್ಲಿ ನನ್ನ ಬಹಳಷ್ಟು ಜನ ಕೇಳ್ತಾರೆ, ಹಾಗೆ ನೀವು ಹೇಗೆ ಹೇಳ್ತೀರಾ ಸರ್ ಅಂದ್ರೆ, ನನಗೆ ಪಾಸ್ಟ್ ಇವೆಂಟ್ಸ್ ನ ಹೇಳಕ್ ಸಾಧ್ಯ ಆಗಿಲ್ಲ ಅಂದಾಗ ಯೂಶುವಲ್ ಆಗಿ ನನ್ನ ಕನ್ಸಲ್ಟೇಷನ್ ಕೊಡೋಕ್ ಹೋಗೋದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಹಸ್ತ ಸಾಮುದ್ರಿಕೆಯಿಂದ ಇಲ್ಲಿರುವಂತ ರೇಖೆಗಳನ್ನ ಅವರು ಹುಟ್ಟಿರುವಂತಹ ಜನ್ಮ ಸಮಯಕ್ಕೆ ಮ್ಯಾಚ್ ಮಾಡಿ ಒಂದು ನಾಡಿ ಪದ್ಧತಿ ರೂಪದಲ್ಲಿ ಮತ್ತೆ ಪ್ರಶ್ನೆಶಾಸ್ತ್ರ ನೋಡಿ ಕೆಲವು ನಾನು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಫ್ಯೂಚರ್ ಪ್ರೆಡಿಕ್ಷನ್ಸ್ ನ ಕೊಡ್ತೀನಿ. ಬಟ್ ಅದನ್ನ ನಾನು ಇದನ್ನ ಹೇಳಕ್ ಹೋಗೋದಿಲ್ಲ. ಅದು ನನ್ನ ಅಸ್ಟ್ರಾಲಜಿಕಲ್ ಕ್ಲಾಸಸ್ ಅಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಒಂದೊಂದು ಮೆಥಡಾಲಜಿ ಇದೆ, ಅದಕ್ಕೆ ನಷ್ಟ ಜಾತಕಂ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಇಲ್ಲದೆ ಇದ್ದಾಗ ಹಸ್ತ ಸಾಮುದ್ರಿಕೆಯಿಂದ ಹೇಳ್ಬೋದು, ಅದು ಕೂಡ ಬಹಳ ಬಹಳ ವಿಶೇಷವಾಗಿರುವಂತದ್ದು. ಈ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಬೇಕಾಗಿದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಾಕಷ್ಟು ಸಮಯ ತಗೊಂಡು ಜಾತಕವನ್ನು ನೋಡಿ ನಿಮಗೆ ನಿಮ್ಮ ಒಂದು ಭವಿಷ್ಯವಾಣಿಗಳನ್ನು ಕೊಡಲಾಗುತ್ತೆ. ಮೀನ ರಾಶಿ 2026 ಏಪ್ರಿಲ್ ತಿಂಗಳ ಮೀನ ರಾಶಿ ಭವಿಷ್ಯವನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ರಾಶಿಯಲ್ಲಿ ಇರುವಂತಹ ಶನಿ ಗ್ರಹ, ಸೂರ್ಯ ಗ್ರಹ ಮತ್ತೆ ಸಾಡೆ ಸಾತಿಯ ಭಯ. ಸಾಡೆ ಸಾತಿ ಬಗ್ಗೆ ಖಂಡಿತವಾಗ್ಲೂ ಭಯ ಪಡಬೇಡಿ. ಸಾಡೆ ಸಾತಿ ನೆಗೆಟಿವ್ ಮಾಡೋ ಸಾಧ್ಯತೆ ಹೇಗಿದೆಯೋ ಪಾಸಿಟಿವ್ ಮಾಡೋ ಸಾಧ್ಯತೆನೂ ಇದೆ. ಪಾಸಿಟಿವ್ ಆಗಿ ಎಷ್ಟೋ ಜನ ಸಕ್ಸಸ್ಫುಲ್ ಆಗಿರೋ ಸಾಧ್ಯತೆಗಳು ಇದೆ. ಇದ್ರ ಬಗ್ಗೆ ರಿಸರ್ಚೇ ಇದೆ. ನೋಡಿ, ಸಾಡೆ ಸಾತಿನ ಪ್ರಾಬ್ಲಮ್ ಆಗತ್ತೆ ಅಂತ ಯಾರಾದ್ರೂ ಜ್ಯೋತಿಷಿ ಹೇಳ್ದ ಅಂದ್ರೆ ಮಿನಿಮಮ್ 200 ಜಾತಕ ಅಥವಾ 100 ಜಾತಕಗಳು ನೋಡಿ ಸಾಡೆ ಸಾತಿಲಿ ಪ್ರಾಬ್ಲಮ್ ಆಗಿದೆ ತೋರಿಸ್ಬೇಕು. ಎಲ್ಲೋ ಇರೋದನ್ನ ಹೇಳೋದಲ್ಲ, ಇವ್ರ ರಿಸರ್ಚ್ ಏನಿದೆ ಅಂತ ಗೊತ್ತಾಗ್ಬೇಕಲ್ಲ ನಮಗೆ. ಆತರ ಮಾಡೋರು ಯಾರಿದ್ದಾರೆ? ನನ್ನ ಹತ್ರ ಸುಮಾರು 5,000 ಜಾತಕಗಳ ಕಲೆಕ್ಷನ್ಸ್ ಇದೆ. ಅದರಲ್ಲಿ ಎಲ್ಲ ಕೆಟಗರಿ ನಾನು ಮಾಡಿಟ್ಟಿದ್ದೀನಿ ನನ್ನ ರಿಸರ್ಚ್ಗೋಸ್ಕರ. ಸೊ ಆ ಡೇಟಾ ಬೇಸ್ ನಮ್ಮ ಹತ್ರ ಇರಬೇಕು. ಸೊ ಹಾಗಾಗಿ ಭಯ ಪಡಕ್ ಹೋಗ್ಬೇಡಿ. ಹನುಮಾನ್ ಚಾಲೀಸವನ್ನ ಹೇಳಿ ಸಾಕು. 2ನೇ ಮನೆ ಇರುವಂತ ಗ್ರಹ ಶುಕ್ರ ಗ್ರಹ ಆಗಿರೋದ್ರಿಂದ ಫೈನಾನ್ಷಿಯಲ್ ಆಗಿ ನಿಮಗೆ ಸಡನ್ ಆಗಿ ಲಾಭನೂ ಆಗ್ಬೋದು, ನಷ್ಟನೂ ಆಗ್ಬೋದು. ಯಾವ ಕಾರಣಕ್ಕೂ ಕೂಡ ಈ ಒಂದು ಗ್ಯಾಂಬ್ಲಿಂಗ್ ನೇಚರ್ ಇರುವಂತ ಜೂಜಿಕ್ಸ್ ರಿಲೇಟೆಡ್ ಆಗಿರುವಂತ ಬಿಸ್ನೆಸ್ ಗಳು ದುಡ್ಡು ಹಾಕ್ಬೇಡಿ. ಈ ಆನ್ಲೈನ್ ಆಗಿ ಯಾವ್ಯಾವ ಗೇಮ್ಗಳನ್ನ ಆಡಿ ಏನೋ ಹಣ ಕಳ್ಕೊಂತಿರ್ತೀರಾ, ಆ ಟೆಂಡೆನ್ಸೀಸ್ ನಿಮ್ಗೆ ಇರುತ್ತೆ. ಜಾತಕ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆ ತರ ಯಾವ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ರೆಗ್ಯುಲರ್ ಆಗಿ ಇನ್ಕಮ್ ಬರುವಂತ ಸಣ್ಣ ಪ್ರಮಾಣದ ಬಿಸ್ನೆಸ್ ಗಳನ್ನ ಪ್ರಾರಂಭ ಮಾಡಿ ನೀವು ಸಕ್ಸಸ್ಫುಲ್ ಆಗ್ಬೋದು. ಜೂಜಾಟದಿಂದ ಯಾರು ಕೂಡ ಉದ್ಧಾರ ಆಗಿಲ್ಲ, ಇಂಪ್ರೂವ್ಮೆಂಟ್ ಆಗಿಲ್ಲ. ಅದನ್ನ ಖಂಡಿತವಾಗ್ಲೂ ನೀವು ಬಿಡಬೇಕಾಗತ್ತೆ. ಆಮೇಲೆ ಕೈಕಾಲು ನೋವು ಮತ್ತೆ ಒಂದು ಬೆನ್ನು ಮೂಳೆ ನೋವು, ಒಂದ್ ರೀತಿ ಅನವಶ್ಯಕವಾಗಿರುತ್ತೆ ಲೇಜಿನೆಸ್. ಇಷ್ಟೊಂದು ದಿನ ನಿಮಗೆ ಅಸೋಂಬೇರಿತನ ಇರ್ಲಿಲ್ಲ, ಕೆಲಸ ಮಾಡಕ್ ಮನ್ಸು ಬರಲ್ಲ, ಆಕ್ಟಿವ್ನೆಸ್ ಇಲ್ದ ರೀತಿಯಲ್ಲಿ ಆಗಿರುತ್ತೆ. ಇದಕ್ ಬಂದು ಬಾಡಿಲಿ ವಿಟಮಿನ್ಗಳ ಕೊರತೆನೋ ಇನ್ನೊಂದು ಲೈಫ್ ಸ್ಟೈಲ್ ಆಗಿರುತ್ತೆ. ಅದನ್ನ ಚೇಂಜಸ್ ಮಾಡ್ಕೊಳ್ಳಿ.
ಫಿಸಿಕಲ್ ಆಕ್ಟಿವಿಟೀಸ್ ನ ಮಾಡ್ಕೊಳ್ಳಿ. ಕೆಲವೊಂದು ನೋಡಿ, ಧೈರ್ಯ ತಂದ್ಕೊಂಡ್ರೆ ನಿಂಗೆ ಧೈರ್ಯ ಬಂದೇ ಬರುತ್ತೆ, ಅಥವಾ ನೀನು ಆ ಕಾಯಿಲೆ ಬಿದ್ದಿದ್ರು ಕೂಡ ನೀನ್ ಧೈರ್ಯ ಅನ್ಕೊಂಡ್ರೆ ನೀನ್ ಎದ್ದು ನಿಲ್ತೀಯ ಅಂತ ಹೇಳ್ತಾರಲ್ಲ, ಇವೆಲ್ಲ ನಂಬಕ್ ಹೋಗ್ಬೇಡಿ. ಬಾಡಿ ಅನಾಟಮಿನ ಅರ್ಥ ಮಾಡ್ಕೊಳ್ಳಿ. ಈಗ B12 ವಿಟಮಿನ್ ಕಡಿಮೆ ಆದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ತಿಳ್ಕೊಳ್ಳಿ. ನಮಗೆ ಸಂತೋಷಕ್ಕೆ ಅಗತ್ಯವಾಗಿರುವಂತ ಜ್ಞಾನವನ್ನ ನಾವು ಪಡ್ಕೋಬೇಕು. ಅದ್ರಲ್ಲಿ ಆರೋಗ್ಯ ಕೂಡ ಇಂಪಾರ್ಟೆಂಟ್. ಇದಾದ್ಮೇಲೆ ಪ್ರಾಪರ್ಟಿ ಖರೀದಿ ಖಂಡಿತವಾಗ್ಲೂ ಆಗುತ್ತೆ. ಸೊ ಚತುರ್ಥ ಭಾವದಲ್ಲಿರುವಂತಹ ಗುರುನ ನೋಡ್ತಾ ಇದ್ರೆ ಪ್ರಾಪರ್ಟಿ ಖರೀದಿ, ವೆಹಿಕಲ್ ಖರೀದಿ, ಗ್ಯಾಡ್ಜೆಟ್ಸ್, ಇದು ಬಂದು ಅವರವರ ಏಜು, ಅವರ ಇದಕ್ಕೆ ತಕ್ಕಂತೆ. ಒಬ್ಬ ವಿದ್ಯಾರ್ಥಿ ಆದ್ರೆ ಅವನಿಗೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬರ್ಬೋದು. ಒಬ್ಬ ಬಿಸ್ನೆಸ್ ಮ್ಯಾನ್ ಆದ್ರೆ ಹೊಸ ಪ್ರಾಪರ್ಟಿ ಕ್ರಿಯೇಟ್ ಆಗ್ಬೋದು. ಒಬ್ಬ ಗೃಹಸ್ಥನಾದ್ರೆ ಮನೆ ಕಟ್ಟೋದಕ್ಕೆ ಒಂದು ಅವಕಾಶ ಸಿಗ್ಬೋದು. ಈ ತರ ಕಾಲ ದೇಶವನ್ನ ನೋಡಿ ನಾವು ಪ್ರಿಡಿಕ್ಷನ್ ನ ಕೊಡ್ಬೇಕು. ಇಷ್ಟು ವಿಚಾರಗಳಿದೆ. ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮವಾಗಿದೆ, ಒಳ್ಳೆ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಬಹುದು. ಜಾಬ್ ರಿಲೇಟೆಡ್ ಬಹಳ ಚೆನ್ನಾಗಿದೆ. ಹೊಸ ಜಾಬ್ ಸಿಗ್ಬೋದು, ಜಾಬ್ ಅಲ್ಲಿ ಪ್ರೋಗ್ರೆಸ್ ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು, ಟ್ರಾನ್ಸ್ಫರ್ ಸಿಗ್ಬೋದು. ಎಲ್ಲ ನೀವು ಅನ್ಕೊಂಡಂತೆ ಸಿಗುವಂತ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಗುರುಗ್ರಹ ಅದನ್ನೆಲ್ಲದನ್ನು ಕೂಡ ಕಾರಣಿಸ್ತಾನೆ. ಚತುರ್ಥದಲ್ಲಿ ಸುಖಭಾವದಲ್ಲಿ ಗುರುಗ್ರಹ ಇರೋದು ಸಂತೋಷದ, ನೆಮ್ಮದಿಯ ವಾತಾವರಣ, ಆಹ್ಲಾದಕರವಾದ ವಾತಾವರಣ ಕುಟುಂಬದ ಜೊತೆ ನೀವು ಕಳೀತೀರ. ಇಷ್ಟು ದಿನ ನೀವು ಅನ್ಕೊಂಡಿರಲ್ಲ, ಈಗ ಫ್ಯಾಮಿಲಿ ಜೊತೆ ಕಳಿಬೇಕು ಅಂತ ನಿಮ್ ತಲೆಯಲ್ಲಿ ಒಂದು ಆಲೋಚನೆ ಬಂದ್ಬಿಟ್ಟಿದೆ. ಈ ಮೀನರಾಶಿಯಲ್ಲಿ ಹುಟ್ಟದಂತವ್ರಿಗೆ ಅವರು ಇದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಸಂತೋಷದ ವಾತಾವರಣವನ್ನ ಕುಟುಂಬದವ್ರ ಜೊತೆ ಕಳೀತಾರೆ. ಇಷ್ಟು ವಿಚಾರಗಳು ಮೀನರಾಶಿಯವರಿಗೆ ಸಂಬಂಧಪಟ್ಟಿದ್ದು. ನಮಸ್ಕಾರ.